ಕರ್ಕೊಂಡ್ ಬರೋದಾ? ಅದು ಸಾಧ್ಯನೇ ಇಲ್ಲ. ಅವಳಿರೋ ಚಕ್ರವ್ಯೂಹದಲ್ಲಿ ಏಜೆ ಹೋಗೋಕ್ಕೂ ಆಗಲ್ಲ, ಅವಳನ್ನ ನೋಡೋಕ್ಕೂ ಆಗಲ್ಲ. ಇನ್ ಕರ್ಕೊಂಡ್ ಬರೋದಂತೂ ಕನ್ಸಿನ ಮಾತು. ಏನೋ ಶೆಟ್ರ್ ಹೇಳ್ಕೊಬಿಟ್ರು. ಐ ಬನ್ರ. ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ಇಲ್ಲಿ ಕರ್ಕೊಂಬಂದೆ? ದೊಡ್ಡ ಹೀರೋ ತರ ಚಿಟ್ಕಿ ಹೊಡ್ಕೊಂಡು ಗರಡ್ ಗಂಬ ತರ ನಿಂತ್ಕೊಂಡ್ರೆ ತಲೆ ಕೆಡೋದಲ್ಲ, ತಲೆನೇ ತೆಗಿತಿದ್ರು ಅವರು. ಏನೋ ನಿಮ್ಮನ್ನ ಹೇಳ್ಕೊಂಬಂದು ಕಾಪಾಡಿದ್ದೀನಿ. ಥ್ಯಾಂಕ್ಸ್ ಹೇಳಿ. ಏನ ಥ್ಯಾಂಕ್ಸ್ ಹೇಳಿ? ವಾಟ್? ಹೌದು, ಮತ್ತೆ ಆ ರೌಡಿಗಳಿಂದ ಕಾಪಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕಾಗಲ್ವಾ? ಹೋಗ್ಲಿ ಬಿಡಿ, ಅವ್ರಿಗೊಂದು ಸಾರಿ ಕೇಳ್ಬೋದಿತ್ತಾ? ಬಿಡ್ತಿದ್ರೋ ಏನೋ. ಈಗಿನ ರೌಡಿಗಳಿಗೆ ಸೆಂಟಿಮೆಂಟ್ ಜಾಸ್ತಿ, ಅದನ್ನ ನಾವು ವರ್ಕೌಟ್ ಮಾಡ್ಕೋಬೇಕು. ಈಗಿನ ಸಿನಿಮಾಗಳು ನೋಡಿಲ್ವಾ ನೀವು? ಓ, ನೀವು ಹಳೆ ಕಾಲದವರಲ್ಲ. ಹಳೆ ಕಾಲದಲ್ಲಿ ವಿಲನ್ಗಳು ವಿಲನ್ ಆಗಿರ್ತಿದ್ರು, ಆದರೆ ಈಗಿನ ಕಾಲದಲ್ಲಿ ವಿಲನ್ಗಳು ಹೀರೋಗಳು. ಅಂದ್ರೆ ಅವರೆಲ್ಲ ಹೀರೋಗಳು, ನಾನು ವಿಲನ್ನ? ನೀವು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ತಾನೆ ನಾನು ಈ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರೋದು. ಏನು ಹೇಳ್ತಾ ಇದೆಯಾ? ಇವರಿಂದ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ? ಅದೆಲ್ಲ ಹೇಗಾಗಕ್ಕೆ ಸಾಧ್ಯ? ಅವರೇ ನಾನು ಕಿಡ್ನಾಪ್ ಮಾಡಿದ್ರ? ಇಲ್ಲ ತಾನೆ, ನಾನೇ ಬಂದು ಸಿಕ್ಕಾಕೊಂಡಿದ್ದು. ಅಂದ್ರೆ ನೀನೇ ಮದುವೆ ಮನೆಯಿಂದ ಓಡ್ ಬಂತೀಯಾ? ಹೌದು, ಈ ಮದುವೆ ಬೇಡ ಅಂತ ನಿಮ್ಗೆ ಎಷ್ಟು ಸತಿ ಹೇಳಕ್ ಟ್ರೈ ಮಾಡಿದೆ, ಆದ್ರೆ ನೀವು ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ಅಜ್ಜಿ, ನೀವಾಗ್ಲಿಂದ ಏನು ಕುಡ್ದಿಲ್ಲ, ಏನು ತಿಂದಿಲ್ಲ. ಒಂದು ಸ್ವಲ್ಪ ಹಾಲಾದರೂ ತಂದ್ಕೊಡ್ಲಾ? ಬೇಡಮ್ಮ. ರಾಮ್ ಫೋನ್ ಮಾಡಿದ್ದ, ವಿಷಯ ಏನಾದರೂ ಗೊತ್ತಾಯ್ತಾ? ಅಜ್ಜಿ, ನಿಮ್ಮನ್ನು ಹಿಂಗೆ ನೋಡೋಕ್ಕಾಗ್ತಿಲ್ಲ. ಈ ಮದುವೆ ಅರೇಂಜ್ ಮಾಡಿದ್ರೆ ಮನೆ ತುಂಬ ಖುಷಿ ಸಂತೋಷ ತುಂಬಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಮನೆ ಎಲ್ಲ ಬಿಕ್ಕೋ ಅಂತಿದೆ, ಎಲ್ಲರೂ ಬೇಜಾರಲ್ಲಿ ಕೂತ್ಕೊಳ್ಳೋಕ್ಕಾಗಿದೆ. ಅಜ್ಜಿ ಅಂತೂ ಎಷ್ಟು ಸಂಭ್ರಮದಲ್ಲಿ ತೇಲಾಡ್ತಿದ್ರು. ಆದ್ರೆ ಈಗ ನಮ್ಮೆಲ್ರಿಗಿಂತ ಜಾಸ್ತಿ ಹರ್ಟ್ ಆಗಿರೋದು ಅಜ್ಜಿಗೇನೆ. ಪಾಪ ಅಜ್ಜಿ ಏನ್ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಶಿಕ್ಷೆ. ಇಲ್ಲಿ ಯಾರ್ದೋ ತಪ್ಪಿಗೆ ಯಾರು ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಅಮ್ಮ, ಅವಳಿಂದ ತಿಳಿದೇನೋ ಏನೋ ತಪ್ಪಾಗಿರ್ಬಹುದು. ಹಾಗಂತ ಏನು ಶಿಕ್ಷೆ ಕೊಡೋಕೆ ಹೋಗ್ಬೇಡಿ. ಮೊದಲೇ ಅವಳು ಎಡವಟ್ಟು ಹುಡುಗಿ, ಬಂದ್ ಮಾಡಕ್ಕೆ ಹೋಗಿ ಇನ್ನೊಂದೇನೋ ಮಾಡಿಬಿಡ್ತಾಳೆ. ನೀವು ಅವಳಿಗೆ ಶಿಕ್ಷೆ ಕೊಡಲೇಬೇಕು ಅನ್ನೋದಾದರೆ ಅವಳು ಮದುವೆ ಆಗಿ ನಿಮ್ಮ ಮನೆಗೆ ಸೊಸೆ ಆಗಿ ಬರ್ತಾಳಲ್ಲ, ಅವಾಗ ನೀವು ಏನು ಬೇಕಾದ್ರೂ ಶಿಕ್ಷೆ ಕೊಡಿಮ್ಮ. ಇನ್ನೂ ಮದ್ವೆ ಆಸೆ ಬಿಟ್ಟಿಲ್ವಾ ಇವರು? ಅವಳು ಮತ್ತೆ ಬಂದ್ರೆ ತಾನೆ ಮದ್ವೆ ಮಾತು. ಇರ್ಲಿ, ಸದ್ಯಕ್ಕೆ ಮದ್ವೆ ನಡೀಲಿ ಅನ್ನೋ ಥರನೇ ನಮ್ಮ ಮಾತು ಇರ್ಲಿ. ಏನ್ ನಡೆದಿದೆ ಅಂತ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈಗಲೇ ಅವರಿಂದ ತಪ್ಪಾಗಿದೆ ಅಂತ ನೀವು ಹೇಗೆ ಹೇಳ್ತೀರಾ? ಅಕ್ಕ ತುಂಬಾ ಚೆನ್ನಾಗಿ ನಾಟಕ ಆಡ್ತಿದ್ದಾಳೆ, ನಾವು ಕೋರಸ್ ಕೊಡೋಣ. ಹೌದು, ತಾಯಿಯಾಗಿ ನೀವೇ ಹೇಗೆ ಅವ್ರ ಬಗ್ಗೆ ಮಾತಾಡಬಾರ್ದು. ಅಷ್ಟಕ್ಕೂ ಅವ್ರು ಓಡ್ ಹೋಗೋ ಕಾರಣ ಏನು? ಅದೇ ಮತ್ತೆ ಮದ್ವೆ ಗೊತ್ತಾದಾಗಿಂದ ನಾವೆಲ್ಲರೂ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ, ಎಷ್ಟು ಪ್ರೀತಿ ತೋರಿಸಿದೀವಿ. ಅದೆಲ್ಲ ಬಿಟ್ಟು ಹೇಗೆ ಓಡೋಗೋದಕ್ಕೆ ಸಾಧ್ಯ? ಇಲ್ಲೇನೋ ಡ್ರಾಮಾ ನಡೀತಿದ್ಯಲ್ಲ,
ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಯಾರು ಪರವಾಗಿ ಮಾತಾಡ್ತಿದ್ದಾರೆ, ಯಾರು ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಆಗೋಕ್ಕೆ ಕಾರಣ ಯಾರು? ಅಷ್ಟಕ್ಕೂ ಏನಾಗ್ತಿದೆ ಯಾವುದೂ ತಲೆಗೆ ಹೋಗ್ತಿಲ್ವಲ್ಲ. ದುರ್ಗಾ ಮೇಡಮ್ ಮಾತಲ್ಲಿ ಒಂದು ಅರ್ಥ ಇರುತ್ತೆ, ಲುಕ್ಕಲ್ಲಿ ಇನ್ನೊಂದು ಅರ್ಥ ಇರುತ್ತೆ, ಆದರೆ ಲಕ್ಷ್ಮೀ ಮೇಡಮ್ ಮಾತಲ್ಲೇ ಎರಡೆರಡು ಅರ್ಥ ಇರುತ್ತೆ. ಇನ್ನು ಸರು ಮೇಡಮ್ ಅಂತೂ ಮಾತಾಡಿದರೆ ಅರ್ಥನೇ ಆಗಲ್ಲ. ಯಾಕೋ ಇವತ್ತು ತುಂಬ ಕನ್ಫ್ಯೂಷನ್ ಆಗ್ತಿದೆಯಲ್ಲ. ಸೂಪರ್ ಅಕ್ಕ. ಆದರೂ ಇಷ್ಟೆಲ್ಲ ಆದಮೇಲೆ ಅವಳು ಮತ್ತೆ ವಾಪಸ್ ಬಂದ್ಬಿಟ್ರೆ? ಕತ್ಲಲ್ಲಿ ಸೂರ್ಯ ಕಾಣಿಸ್ತಾನ? ಇಲ್ಲ, ಸಾಧ್ಯನೇ ಇಲ್ಲ. ಅಷ್ಟೇ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಅವಳು ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಜಾಗಕ್ಕೆ ಕಳಿಸಿದ್ದೀನಿ ಅವಳನ್ನು. ಅವಳಿನೊಂದು ಸ್ವಲ್ಪ ಹೊತ್ತು ಯಾರ ಕಣ್ಗೂ ಬೀಳೋದು ಇಲ್ಲ, ಯಾರ ಕಣ್ಣು ಕಾಣಿಸ್ಕೊಳ್ಳೋದು ಇಲ್ಲ. ನಾನೇನು ಮಾಡಲಿ? ನನಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಓಡ್ ಬಂದೆ.